ನಾನು ಹೇಳ್ತಾ ವಿಷಯ ನೀವು ಕೇಳಿದ್ರೆ ನಿಮಗೆಲ್ಲ ತುಂಬಾನೇ ಸಂತೋಷ ಆಗುತ್ತೆ. ಇದು ಒಬ್ರು ಫ್ಯಾನ್ಸ್ ಅಂತ ಅಲ್ಲ. ಇದು ಎಲ್ರಿಗೂ ಸಂತೋಷ ಆಗೋ ವಿಷಯ. ವಿಷ್ಣುವರ್ಧನ್ ಅವ್ರದ್ದು ಹೊಸ ಮೂವಿ ಬರಬೇಕು ಅಂದ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ರಿ. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡಬೇಕು ಅಂತ ನಾವೆಲ್ಲನೂ ಕಾಯ್ತಾನೇ ಇದ್ದೀವಿ. ದರ್ಶನ್ ಅವ್ರದ್ದು ಹೊಸ ಮೂವಿ ಯಾವಾಗ ಬರುತ್ತೆ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಮತ್ತು ಅಂಬರೀಷ್ ಅವ್ರನ್ನೂ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ರಿ. ಇವರೆಲ್ಲ ಜೊತೆಯಲ್ಲೇ ಆ್ಯಕ್ಟ್ ಮಾಡಿರೋ ಒಂದು ಮೂವಿ ಬರ್ತಿದೆ. ಪುನೀತ್ ರಾಜ್ಕುಮಾರ್, ದರ್ಶನ್, ವಿಷ್ಣುವರ್ಧನ್, ಅಂಬರೀಷು ಇವ್ರಿಗೆಲ್ಲ ಇದು ತುಂಬ ಖುಷಿಯಾಗೋ ವಿಷಯ. ಇವ್ರ ಮೂವಿನೆಲ್ಲ ಮತ್ತೆ ನಾವು ಯಾವಾಗ ಕಾಯೋದು ನೋಡೋದಕ್ಕೆ ಅಂದ್ಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಶಿವಣ್ಣ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ. ಆದರೆ ಇವ್ರ ಮೂವಿ ನಾವು ನೋಡ್ತಾ ಇರ್ತೀವಿ ಮುಂದೆ. ಆದರೆ ಇವ್ರು 4 ಜನದ ನೋಡೋಕ್ಕಾಗಲ್ಲ ಅಂತ ತುಂಬ ಬೇಜಾರಲ್ಲಿದ್ವಿ. ವಿಷ್ಣುವರ್ಧನ್ ತೋರಿಸೋದಕ್ಕೆ ಮತ್ತು VFX ಅಲ್ಲಿ ಮಾಡಿದರು. ಅದು ಯಾರಿಗೂ ಅಷ್ಟೊಂದು ಸಂತೋಷ ಆಗಲಿಲ್ಲ. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನಂತೂ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಹಳೆ ಫಿಲಮ್ನ ರಿಲೀಸ್ ಮಾಡಿಸ್ಕೊಂಡು ನೋಡ್ತಾ ಇದ್ರು ಥಿಯೇಟರಲ್ಲಿ. ಮತ್ತೆ ಅವ್ರನ್ನ ಥಿಯೇಟ್ರಲ್ಲಿ ನೋಡ್ತೀವಿ ಅಂದರೆ ಎಷ್ಟೊಂದು ಖುಷಿ ಆಗಲ್ಲ. ಎಲ್ಲರೂ ಒಟ್ಟಿಗೆ ಕಾಣಿಸ್ತಿದ್ದಾರೆ, ಅದು ಇನ್ನೂ ಡಬಲ್ ಖುಷಿ ಆಗ್ತಿದೆ. ಈಗ ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ಎಲ್ಲ ಬೇರೆ ಬೇರೆಯಾಗಿದ್ದಾರೆ. ಇದು ಎಷ್ಟೋ ಜನ ಕನಸಾಗಿತ್ತು, ಪ್ರತಿಯೊಬ್ಬರನ್ನು ಇವ್ರನ್ನೆಲ್ಲ ಜೊತೇಲಿ ನೋಡಬೇಕು ಅಂದ್ಬಿಟ್ಟು. ಈ ಫಿಲಮು ತುಂಬ ಹಿಂದೆನೇ ಶೂಟಿಂಗ್ ನಡೆದಿದೆ. ಆದರೆ ಒಂದು ಸ್ವಲ್ಪ ಕಾರಣಾಂತರದಿಂದ ರಿಲೀಸ್ ಆಗಲಿಲ್ಲ. ಈಗ ರಿಲೀಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜನಗಳಿಗೆ ಇನ್ನೂ ಒಂದು ಆಸೆ ಇತ್ತು, ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಅವರು ಇಬ್ಬರು ಜೊತೆ ಸೇರಿ ಒಂದು ಮೂವಿ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ಇವಾಗ ಜೇಮ್ಸಲ್ಲಿ ಅವ್ರದ್ದು ಯಾವುದೋ ಒಂದು ಫಿಲಮು ಜೊತೇಲಿ ಇಲ್ಲ ಅಂದ್ಬಿಟ್ಟು ಶಿವಣ್ಣನ, ರಾಘಣ್ಣನ, ಪುನೀತ್ ಮೂವರನ್ನು ಸೇರಿ ಒಂದು ಫಿಲಮಲ್ಲಿ ಹಾಕ್ಬಿಟ್ರು. ಆದರೆ ಅದು ಯಾರಿಗೂ ಅಷ್ಟೊಂದು ಖುಷಿ ಕಾಣಿಸ್ಲಿಲ್ಲ. ಅಂದರೆ ಶಿವಣ್ಣ, ಪುನೀತ್ ಅವರಿಬ್ಬರು ಮಾಡೋದೇ ಪ್ರತಿಯೊಬ್ಬರು ಮನಸ್ಸಲ್ಲೂ ಇತ್ತು. ಅದು ಆಗಲಿಲ್ಲ. ಇವರೆಲ್ಲ ಇಷ್ಟು ಜೊತೆಯಲ್ಲಿದ್ದರು, ಈ ಮೂವಿ ಯಾಕೆ ಸೌಂಡ್ ಮಾಡ್ತಾ ಇಲ್ಲ? ಈ ಮೂವಿ ಬಂದು ಉಪೇಂದ್ರ ಅವ್ರದ್ದು. ಉಪೇಂದ್ರ ಅವ್ರ ಹೀರೋ, ರಮ್ಯಾ ಹೀರೋಯಿನ್ನು. ಇವಾಗ ರಮ್ಯಾ ಫ್ಯಾನ್ಸ್ ಎಲ್ಲ ರಮ್ಯಾನೂ ನೋಡಬೇಕು ಅಂದ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ರೆ ಇವಾಗ ಅವ್ರಿಗೂ ಒಂದು ಸಂತೋಷದ ವಿಷಯ. ಆದರೆ ಇವರೆಲ್ಲ ಜೊತೇಲಿ ಕಾಣಿಸ್ತಾ ಇರೋದು ಒಂದು ಹಾಡಲ್ಲಿ. ಆದರೆ ಇವ್ರಿನ್ನೂ ಎಲ್ಲೂ ಲೀಕ್ ಮಾಡಲಿಲ್ಲ. ಮೂವಿಯಲ್ಲಿ ಇವ್ರು ಇದ್ದಾರಾ ಎಲ್ಲ ಕಾದು ನೋಡಬೇಕು. ಯಾಕಂದರೆ ಒಂದು ಸಾಂಗಲ್ಲಿ ಇವರೆಲ್ಲ ಬರ್ತಾರೆ ಅಂದರೆ ಏನಾದರೂ ಒಂದು ಕಾರಣಕ್ಕೆ ಇವ್ರು ಬಂದಿರ್ತಾರೆ. ಆ ಕಾರಣ ಏನಂತ ಕಾದು ನೋಡಬೇಕು. ಡೈರೆಕ್ಟ್ರ್ ಹೇಳ್ತಾ ಇರೋದು ನೋಡಿದ್ರೆ ಈ ಸಾಂಗ್ ಬಂದು 16 ನಿಮಿಷ ಇರತ್ತಂತೆ. ಸಾಂಗ್ ಬರೋದೊಂದು 3 ನಿಮಿಷ 4 ನಿಮಿಷ. 16 ನಿಮಿಷ ತೋರಿಸ್ತಿದ್ದಾರೆ ಅಂದರೆ ಸಾಂಗಲ್ಲೇ ಏನಾದರೂ ಸ್ಟೋರಿ ಇಟ್ಟಿರ್ತಾರೆ. ಅದು ಕಾದು ನೋಡಬೇಕು. ಈ ಮೂವಿ ಟ್ರೈಲರ್ ನೋಡಿ ಇದೆಲ್ಲ ಆಗಿನ ಕಾಲಕ್ಕೆ ವರ್ಕ್ ಆಗ್ತಾ ಇತ್ತು. ಆದರೆ ಈಗ ಯಾಕೋ ಅಷ್ಟು ಇಷ್ಟ ಆಗ್ತಾಯಿಲ್ಲ ಯಾರಿಗೂ. ಮತ್ತು ಸಾಂಗ್ಸೂ ಈಗಿನ ತಕ್ಕ ಯಾವುದೂ ಇಲ್ಲ. ಈ ಮೂವಿ ಹೇಗಿದ್ರೂ ಪರವಾಗಿಲ್ಲ, ಇಷ್ಟು ಜನ ಒಟ್ಟಾಗಿದ್ದಾರೆ ಅಂದರೆ ಅವ್ರವ್ರ ಅಭಿಮಾನಿಗಳು ಆ ಫಿಲಮ್ಗೆ ಹೋಗೇ ಹೋಗ್ತಾರೆ. ಈ ಮೂವಿ ಬರೋ ತಿಂಗಳು ರಿಲೀಸ್ ಆಗೋ ಚಾನ್ಸ್ ಇದೆ. ನೀವು ಯಾರನ್ನು ನೋಡೋಕ್ಕೆ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.